ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ಟೀಮ್ ಇಂಡಿಯಾ ವಿಶ್ವಕಪ್ ಫೈನಲ್ ಗೆದ್ದು ಬೀಗ್ತಾ ಇದ್ದಂತೆಯೇ ದೇಶದಲ್ಲಿ ಮಾತ್ರವಲ್ಲ ರಾಜ್ಯದಲ್ಲೂ ಸಂಭ್ರಮಾಚರಣೆ ಜೋರಾಗಿತ್ತು. ಪಟಾಕಿ ಸಿಡಿಸಿ ಸಿಹಿಯನ್ನ ಹಂಚಿ ಅಭಿಮಾನಿಗಳು ಕುಣಿದು ಕುಪ್ಪಳಿಸಿದ್ರು. ಹುಚ್ಚೆದ್ದು ಕುಣಿತಾ ಇದ್ದ ಯುವ ಪಡೆಯನ್ನ ಚದುರಿಸಲು ಪೊಲೀಸರು ಹರಸಾಹಸ ಪಡಬೇಕಾಯಿತು. ಕುಣಿದು ಕುಪ್ಪಳಿಸುತ್ತಾ ಜೈಕಾರ, ಹರ್ಷೋದ್ಗಾರ, ಪಟಾಕಿ ಸಿಡಿಸಿ ಸಂಭ್ರಮ. ನ್ಯೂಜಿಲೆಂಡ್ ವಿರುದ್ಧ ಭಾರತ ತಂಡ T20 ವಿಶ್ವಕಪ್ ಗೆದ್ದು ಇತಿಹಾಸ ನಿರ್ಮಿಸಿದೆ. ಇದು ಅಭಿಮಾನಿಗಳಲ್ಲಿ ವಿಜಯೋತ್ಸವಕ್ಕೆ ಕಾರಣವಾಗಿದೆ. ರಾಜ್ಯದ ಜಿಲ್ಲೆಗಳಲ್ಲೂ ಸೆಲೆಬ್ರೇಷನ್ ಜೋರಾಗಿತ್ತು. ಬೆಳಗಾವಿಯಲ್ಲಿ ವಿಜಯೋತ್ಸವ, ಗದ್ದಲ, ಲಾಠಿ ರುಚಿ. ಬೆಳಗಾವಿಯ RPD ವೃತ್ತದಲ್ಲಿ ನಿನ್ನೆ ರಾತ್ರಿ 106 ಸಂಖ್ಯೆಯಲ್ಲಿ ಯುವಕರು ಸಂಭ್ರಮಾಚರಣೆಯಲ್ಲಿ ತೊಡಗಿದ್ರು. ಸಮಯ ಮೀರ್ತಿದ್ರು, ಕೇಕೆ ಹಾಕುತ್ತಾ ಕುಣಿದು ಕುಪ್ಪಳಿಸ್ತಿದ್ರು. ಪೊಲೀಸರ ಮುಂದೆಯೇ ಕೆಲವರು ಪಟಾಕಿ ಸಿಡಿಸಿ ಕೀಟಲೆ ಮಾಡಿದ್ರು. ಪರಿಸ್ಥಿತಿ ಕೈ ಮೀರ್ತಿದ್ದಂತೆ ಪೊಲೀಸರು ಲಘು ಲಾಠಿ ಚಾರ್ಜ್ ಮೂಲಕ ಗುಂಪು ಚದುರಿಸಲು ಯತ್ನಿಸಿದ್ರು. ರಾಜಧಾನಿ ಬೆಂಗಳೂರಿನಲ್ಲೂ ಕ್ರಿಕೆಟ್ ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರು. ಚರ್ಚ್ ಸ್ಟ್ರೀಟ್, ಕೋರಮಂಗಲ ಸೇರಿ ಹಲವೆಡೆ ಪಬ್, ಕ್ಲಬ್ಗಳಲ್ಲಿ ಯುವಕ ಯುವತಿಯರು ಹುಚ್ಚೆದ್ದು ಕುಣಿದ್ರು. ತುಂಬಾ ಖುಷಿ ಆಗ್ತಿದೆ. ಮತ್ತೆ ಬುಮ್ರಾ ಇಂದ ಈ ಕೈಂಡ್ ಆಫ್ ಪರ್ಫಾರ್ಮೆನ್ಸ್ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ. I think 4 or 5 wickets ಅವರು ತೆಗಿರೋದು. I am very happy. ಹುಬ್ಬಳ್ಳಿ, ಧಾರವಾಡದಲ್ಲಿ ಕ್ರಿಕೆಟ್ ಫ್ಯಾನ್ಸ್ ಸಂಭ್ರಮ ಮುಗಿಲಿಗೆ ರಾಚಿತ್ತು. ನಮ್ಮ ಸಂಜು ಸ್ಯಾಮ್ಸನ್ ಏನ್ ಮಾಡಿದಾನೆ, ಸೆಮಿಫೈನಲ್ ವರ್ಲ್ಡ್ ಕಪ್ ಫೈನಲ್, ಅದಕ್ಕೆ ದೊಡ್ಡ ಆಗಲಿ ಬುಮ್ರಾ. ಬಳ್ಳಾರಿಯ ರಾಯಲ್ ಸರ್ಕಲ್ನಲ್ಲಿ ತಡರಾತ್ರಿ ತ್ರಿವರ್ಣ ಧ್ವಜ ಹಿಡಿದು ರಸ್ತೆಗಿಳಿದ ಕ್ರಿಕೆಟ್ ಪ್ರೇಮಿಗಳು ಪಟಾಕಿ ಸಿಡಿಸಿ ಕುಣಿದು ಕುಪ್ಪಳಿಸಿದ್ರು. ಗದಗ ನಗರದ ಮುಳಗುಂಡ ನಾಕದಲ್ಲಿ ಹಲಗೆ ಬಾರಿಸುತ್ತಾ ಅಭಿಮಾನಿಗಳು ಭರ್ಜರಿ ಡ್ಯಾನ್ಸ್ ಮಾಡಿದ್ರು. ಹಾಸನದಲ್ಲೂ ಅಭಿಮಾನಿಗಳ ಸಡಗರ ಹೇಳತೀರದಾಗಿತ್ತು. ಶಿವಮೊಗ್ಗದಲ್ಲೂ ಕ್ರಿಕೆಟ್ ಫ್ಯಾನ್ಸ್ ಪಟಾಕಿ ಸಿಡಿಸಿ ವಿಜಯೋತ್ಸವ ಆಚರಿಸಿದ್ರು. ಕೊಪ್ಪಳ ಮತ್ತು ಗಡಿ ಜಿಲ್ಲೆ ಬೀದರ್ನಲ್ಲೂ ಟೀಂ ಇಂಡಿಯಾ ಗೆಲುವನ್ನ ಜೈಕಾರಗಳೊಂದಿಗೆ ಆಚರಿಸಲಾಯಿತು. ಮೈಸೂರಿನಲ್ಲಿ ಪಬ್, ರೆಸ್ಟೋರೆಂಟ್ಗಳಲ್ಲಿ ಕ್ರಿಕೆಟ್ ಪ್ರೇಮಿಗಳ ಸಡಗರ ಮೇರೆ ಮೀರಿತ್ತು. ಟೀಂ ಇಂಡಿಯಾ ಜಯಭೇರಿ ಬಾರಿಸುತ್ತಿದ್ದಂತೆ ಮಹಿಳೆಯರು, ಮಕ್ಕಳು ಕುಣಿದು ಕುಪ್ಪಳಿಸಿದ್ರು. ನಮ್ಮ ವಿಮೆನ್ಸ್ ಡೇಗೆ ಇದು ನಮಗೆ ಒಂದು ಬಿಗ್ ಮೆಮೊರಬಲ್ ಗಿಫ್ಟ್ ನಮ್ಮ ಲೈಫ್ ಟೈಮ್ ಅಲ್ಲೇ. ಥ್ಯಾಂಕ್ ಯು ಸೋ ಮಚ್ ಇಂಡಿಯಾ. ನಾವು ಯಾವತ್ತೂ ಟಾಪೇ ಅಂಡ್ ಇಂಡಿಯಾ ಇಸ್ ಆಲ್ವೇಸ್ ಟಾಪ್. ಇಂಡಿಯಾ. ಕರ್ನಾಟಕ ಮಾತ್ರವಲ್ಲ, ದೆಹಲಿ, ಮುಂಬೈ, ಲಖನೌ, ಹೈದರಾಬಾದ್, ಜಮ್ಮು ಕಾಶ್ಮೀರ ಹೀಗೆ ದೇಶದೆಲ್ಲೆಡೆ ಕ್ರಿಕೆಟ್ ಅಭಿಮಾನಿಗಳ ಸಂತೋಷ ಹರಿದುಕ್ಕಿತ್ತು. ಬ್ಯೂರೋ ರಿಪೋರ್ಟ್, TV9.